ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷ. ಸೊ ಇವತ್ತು ಏನಪ್ಪ ಅಂದರೆ ಗಣೇಶ ಹಬ್ಬ ಹತ್ರ ಬರ್ತಾ ಇದ್ದಲ್ಲ, ಹಾಗಾಗಿ ಎಲ್ಲರ ಮನೆಯಲ್ಲೂ ತಿಂಡಿ ಮಾಡ್ತಾರೆ ಗಣೇಶ ಹಬ್ಬಕ್ಕೆ. ಚಿಗ್ಲಿ, ತಂಬಿಟ್ಟು, ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಇನ್ನೂ ವೆರೈಟಿ ತಿಂಡಿ ಮಾಡಿರ್ತಾರೆ ಗಣೇಶ ಕೂರಿಸೋರು ಮತ್ತು ಹುತ್ತು ಕಾಲು ಹಾಕೋರೆಲ್ಲ. ಸೊ ನಾನಿಲ್ಲಿ ಇವತ್ತು ನಾವು ಹೇಗೆ ಚಿಗ್ಲಿ ಮತ್ತು ತಂಬಿಟ್ಟು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಎಳ್ಳನ್ನ ನೀಟಾಗಿ ಸಾಣಿಸ್ಕೋಬೇಕು, ಅಂದರೆ ಆರಿಸ್ಕೋಬೇಕು. ಆರಿಸಿ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಂದು 2-3 ದಿವಸ ಒಣಗಾಕೋಬೇಕು ಮುಂಚೆನೇ. ಹಾಗೆ ಇಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪನೇ ಎಳ್ಳನ್ನ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ನೀರು ಹಾಕೋಂಗಿಲ್ಲ, ಬೆಲ್ಲನೂ ಸ್ಟಾರ್ಟಿಂಗ್ ಹಾಕೋಂಗಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಎಳ್ಳಿರುತ್ತಲ್ಲ, ಅದಕ್ಕೆ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ನೋಡಿ ಈ ಥರ ಬಂದಿದೆ. ಬೆಲ್ಲ ಇರೋದ್ರಿಂದ ಅದು ಅಂಟಿನ ಅಂಶ ಇರುತ್ತಲ್ಲ, ಹಾಗೇ ಈಸಿಯಾಗಿ ಕಟ್ಕೊಂಡ್ಬಿಡ್ಬೋದು. ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ನಾವು ಇಷ್ಟು ಮಾಡಿದ್ದೀವಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಎಳ್ಳಿಗೆ ನಾವು ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀವಿ, ಯಾಕೆಂದರೆ ಟೇಸ್ಟ್ ನೋಡೋಂಗಿಲ್ಲ. ಸೊ ಬೆಲ್ಲ ಎಷ್ಟು ಜಾಸ್ತಿ ಹಾಕ್ತೀವೋ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ನಾಗರ ಪಂಚಮಿಗೆ ಹಾಲು ಹಾಕಿರಲ್ಲ, ಉತ್ತಕ್ಕೆ ಗಣೇಶ ಹಬ್ಬಕ್ಕೇ ಹಾಕೋದು. ಹಾಗಾಗಿ ಈ ಥರ ನಾವು ಮಾಡಿಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಉತ್ತಕ್ಕೆ ಹಾಲು ಹಾಕ್ಬಿಟ್ಟು ಇದೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ನಾನು ಲಾಸ್ಟ್ ಇಯರ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಲಾಸ್ಟ್ ಇಯರ್ ಗಣೇಶ ಹಬ್ಬದ ಬ್ಲಾಗಲ್ಲಿ ನಾನು ಹಾಕಿದ್ದೀನಿ. ಸೊ ಚಿಗ್ಲಿ ಮತ್ತು ತಂಬಿಟ್ಟು ನಾವು ಅಲ್ಲಿ ಹುತ್ತದ ಹತ್ರ ಹೋಗಿ ಇಟ್ಬಿಟ್ಟು ಬರ್ತೀವಿ. ಹಾಗೆ ಇವಾಗ ತಂಬಿಟ್ಟು ಮಾಡೋದಕ್ಕೂ ಅಷ್ಟೇ ಬೆಲ್ಲನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಯಾವಾಗ್ಲೂ ಅಜ್ಜಿ ಮತ್ತು ಅಮ್ಮ ಮತ್ತು ನಾನು ಸೇರ್ಕೊಂಡು ಮಾಡ್ತೀವಿ. ಇಲ್ಲಿ ನೋಡಿ ಅಕ್ಕಿ ಹಿಟ್ಟಿಗೆ ಬೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೂ ಕೂಡ ನೀರು ಹಾಕೋಂಗಿಲ್ಲ. ನಾವು ಬೆಲ್ಲ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಸೊ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಜಾಸ್ತಿ ಒಂದೇ ಸತಿ ನೀರು ಹಾಕ್ಬಿಟ್ರೆ ಚಪಾತಿ ಹಿಟ್ಟು ಒಂಥರ ಮೆತ್ತಗಾಗ್ಬಿಡುತ್ತಲ್ಲ, ಹಾಗಾಗತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಅದು ಕಟ್ಟಕ್ಕೆ ಬರಬೇಕು, ಉಂಡೆ ಕಟ್ಟಕ್ಕೆ ಬರಬೇಕು, ಅಲ್ಲಿವರೆಗೂ ನೋಡಿಕೊಂಡು ಕಲಿಸ್ಕೋಬೇಕು. ಈ ಥರ ಜಾಸ್ತಿ ನೀರು ಹಾಕಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನೊಂದು ಚೂರು ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೋದು. ಹೇಳಿದ್ನಲ್ಲ, ಚಪಾತಿ ನಾವು ಹೆಂಗೆ ನಾದ್ಕೋತೀವೋ ಹಾಗೆ ನಾದ್ಕೊಂಡು ಮಾಡ್ಕೋಬೋದು. ಸೊ ನಾವು ಇದು ಲಾಸ್ಟ್ ಇಯರ್ ನಾನು ಮಾಡಿರೋದು ಇದು ವ್ಲಾಗು. ನಾನು ಈ ಇಯರ್ ಇನ್ನೂ ತಿಂಡಿಗಳೇನು ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. ಇನ್ನೂ ಟೈಮ್ ಇದೆಯಲ್ಲ 1 ವೀಕ್ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಪ್ರತಿ ಸತಿನೂ ಅಜ್ಜಿ ಬಂದು ಮಾಡಿಕೊಡ್ತಾರೆ, ಅಜ್ಜಿ ಮತ್ತು ಅಮ್ಮ ಮಾಡ್ತಾರೆ. ಇದು ಈ ಥರ ಕಲಿಸ್ಕೊಂಡು ಉಂಡೆ ಕಟ್ಕೊಂಡು ನಾವು ಗಣೇಶನಿಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಅಂತೆ. ಚಿಗ್ಲಿ ಮತ್ತು ತಂಬಿಟ್ಟು ಎಲ್ಲ ತಿಂಡಿಗಳಿಗಿಂತ ಇದು ತುಂಬ ಇಷ್ಟ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾರೆ. ಸೊ ನೋಡಿ ಈ ಥರ ಹಿಂಗೆ ಉಂಡೆ ಕಟ್ಟಕ್ಕೆ ಬರಬೇಕು. ನಾವು ದೇವ್ರ ಹತ್ರ ಇಡೋದಕ್ಕೆ 2 ಉಂಡೆ ಮಾಡಿಡ್ತೀವಿ. ಅಂದರೆ ಇದು 2 ಉಂಡೆ ಮತ್ತು ಚಿಗ್ಲಿ ಒಂದು 3 ಉಂಡೆ ಎಲ್ಲ ಸೇರಿಸಿ 5 ಉಂಡೆ ಮಾಡಿ ಇಡ್ತೀವಿ. ಬಟ್ ಚಿಕ್ಕದು 9 ಮಾಡಿರ್ತೀವಿ. ಅಲ್ಲಿ ನಾಗಪ್ಪನ ಹತ್ರ ಎಲೆ ಇಟ್ಬಿಟ್ಟು ಅಲ್ಲೆಲ್ಲ ಇಡ್ತೀವಿ. ನಾವು ಹಣ್ಣು, ಇದು ಚಿಗ್ಲಿ, ತಂಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡಿ ಬರ್ತೀವಲ್ಲ, ಅದಕ್ಕೆ ಈ ಥರ ಚಿಕ್ಕದು ಮಾಡಿರ್ತೀವಿ. ಇದು ಮಾಡಿಬಿಟ್ಟು ಅಲ್ಲೇ ಅರಿಶಿನ ಕುಂಕುಮ ಕೊಟ್ಟು ಅಲ್ಲೇ ದಾನ ಕೊಟ್ಬಿಟ್ಟು ಬರ್ತೀವಿ. ಸೊ ಇದು ನಾವು ಮಾಡ್ಕೊಂಬಂದಿರೋದು. ತುಂಬ ಜನ ಮಾಡ್ತಾರಂತೆ, ಬಟ್ ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಸೇರಿಕೊಂಡು ಮಾಡಿದ್ವಿ. ನೋಡಿ ಈ ರೆಸಿಪಿ